ಸೋಮಣ್ಣ. ಒಂದೇ ನಿಮಿಷ ರೀ. ಹೇಳಿ ಹೇಳಿ, ಏನ್ ಹೇಳಿ. ಸೋಮಣ್ಣ ನಮಸ್ಕಾರ, ನಾನು ಹರೀಶ್ ಅಂತ ಕದ್ಬೇಳರು. ಹಾ ಹೇಳಿ. ಅಣ್ಣ ಈಗ ನಗರ ಮೀಟರ್ ಅದು ಇದೆಯಲ್ಲ ಆ್ಯಪು, ಅದು ಹೆಂಗಣ್ಣ ಇದು ಮಾಡ್ಕೊಳ್ಳೋದು? ಅದೇನು ಎಲ್ಲ ನಮ್ಮ ಕಾನೂನು ಪ್ರಕಾರ ಐತಣ್ಣ ಅದು? ನಿಮ್ಗೆ ಏನ್ ಕಾನೂನು ಬೇಕೋ ಅದನ್ನ ಫಸ್ಟ್ ಕೇಳ್ಬಿಡಿ, ಆಮೇಲೆ ನಾನು ಹೇಳದ್ಮೇಲೆ ಅದ ಕಾನೂನು ಪ್ರಕಾರ ಆಯ್ತೋ ಇಲ್ವೋ ಆಮೇಲೆ ಅದ್ ನಿಮಗ್ ಬಿಟ್ಟಿದ್ದು. ಸರಿ ಸರಿ ಆಯ್ತು, ಏನಿಲ್ಲ. ಈಗ ಅದೇ ಈಗ ಓಲಾ ಒಬ್ಬರು ನಮ್ಮ ಹೆಸರು ಮಾಡಂಗಿಲ್ವಲ್ಲಣ್ಣ? ಹೌದು. ಅದಕ್ಕೋಸ್ಕರ ನಾವು ನಗರ ಹಾಕ್ಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಣ್ಣ? ಅಣ್ಣ ಈಗ RTOದವರು ಏನನ್ ಕೇಳ್ತಾ ಇದಾರೆ ನೋಡಪ್ಪ, ನಾನು ನಿನ್ನ ಗಾಡಿ ಹಿಡಿದಂತ ಸಂದರ್ಭದಲ್ಲಿ ಓಕೆ, ನೀನು ಯೂನಿಫಾರ್ಮ್ ಹಾಕಿರ್ಬೇಕು ಅನ್ನೋದು ಒಂದು RTOದವ್ರು ಕೇಳ್ತಾ ಇರೋದು. ಸರಿ ಅಣ್ಣ. ಎರಡನೇದು, ನಾವು ಗಾಡಿ ಹಿಡಿದಂತ ಸಂದರ್ಭದಲ್ಲಿ ನಿನ್ನ ಗಾಡಿ ಡಾಕ್ಯುಮೆಂಟ್ಗಳು ಅಪ್ ಟು ಡೇಟ್ ಇರಬೇಕು. ಎರಡನೇದು ಸರಿ ಅಣ್ಣ, ಆಯ್ತು. ಎರಡು ಮುಗೀತು. ಇವೆರಡು ಮುಗ್ದಾದ್ಮೇಲೆ ಮೂರನೇದೇನು, ನೀನು ಪ್ರಯಾಣಿಕರುಗಳಿಗೆ ಮೀಟರ್ ಸರ್ವಿಸ್ ಕೊಡ್ತಿದ್ಯಾ ಇಲ್ವಾ? ಇವಾಗ ಪ್ರಯಾಣಿಕ ಏನ್ ಮಾಡ್ತಾನೆ, ಅವನು ಆನ್ಲೈನ್ ಅಲ್ಲಿ ಬರ್ತಾನೋ ಆಫ್ಲೈನ್ ಅಲ್ಲಿ ಬರ್ತಾನೋ, ನಿನ್ನ ಗಾಡಿಲಿ ಬಂದು ಕೂತಿದ್ದಾಗ ಮೀಟರ್ ಅಲ್ಲಿ ನೀವು ಹಾಕಿದ್ರೆ ಪ್ರಯಾಣಿಕರು ಅವ್ರು ಕೇಳ್ತಾರೆ, ಏನ್ರಿ ನಿಮ್ಮನ್ನ ಮೀಟರ್ ಕರ್ಕೊಂಡ್ ಬಂದಿರೋದೇನ್ರಿ ಅಂತ ಕೇಳ್ತಾರೆ. ಹೌದು ಸರ್, ನನ್ ಮೀಟರ್ ಅಲ್ಲೇ ಬಂದಿರೋದು, ನನಗೆ ಮೀಟರ್ ಅಲ್ಲಿ ಏನ್ ನೋಡುತ್ತೋ ಹಣ ಕೊಡಿ ಅಂತ ಹೇಳಿರೋದಕ್ಕೆ ನಾನು ಬಂದಿರೋದು ಅಂದ್ರೆ ಖಂಡಿತ ನಿಮ್ಗೆ ಏನು ಕೂಡ RTOದವ್ರು ತೊಂದರೆ ಕೊಡಲ್ಲ. ಸರಿ ಅಣ್ಣ, ಆಯ್ತು. ಬ್ರದರ್ ಇಲ್ಲಿ ಹೇಳ್ತೀನಿ ಕೇಳ್ರಿ, ಈ ಸತ್ಯ ತಿಳ್ಕೊಳ್ರಿ. ನಮ್ಮ ಯಾತ್ರಿ, ರ್ಯಾಪಿಡೋ ಮತ್ತೆ ಇವ್ರೇನು ಓಲಾ ಊಬರ್ ಅನ್ಕೊಂಡು ಅವ್ರದ್ದು ಎಲೆಕ್ಟ್ರಿಕಲ್ ಆಟೋಗಳಿದಾವೆ. ಅವ್ರು ಯಾವ್ದೇ ಕಾರಣಕ್ಕೂ ಮೀಟರ್ ರನ್ ಮಾಡ್ತಿಲ್ಲ. ಸರಿ, ಅವ್ರದಂತೂ ಇದು ಕಂಟಕ ಆಗ್ತದೆ. ಈಗ ನೀವುಗಳು ಇದು ಸಪೋರ್ಟ್ ಮಾಡಿದ್ರೆ ಮಾತ್ರ ನನ್ನ ಮಕ್ಳು ಸದೆ ಬಡಿಯಕ್ಕಾಗೋದು. ಯಾಕೆಂದ್ರೆ ಅವ್ರು ಯಾವ್ದು ಕೂಡ ಮೀಟರ್ ರನ್ ಆಗೋ ಅಂತ ಆಟೋಗಳಲ್ಲ. ಅವರೆಲ್ಲ ಅವ್ರ ಆಪ್ ಅಲ್ಲಿ ಟೈಅಪ್ ಮಾಡ್ಕೊಂಡಿರುವಂತ ಆಟೋಗಳೇ. ನೀವು ಬೇಕಾದ್ರೆ ರ್ಯಾಪಿಡೋ ಯಾವ್ದಾದ್ರು ಆಟೋ ಸಿಗ್ತದಲ್ಲ ಅದನ್ನ ಬುಕ್ ಮಾಡಿ ಅವ್ನ್ ಹೋಗ್ಬಿಟ್ಟು ಕೇಳಿ ಮೀಟರ್ ಹಾಕೋ ಅಂತ ಅವ್ನು ಹಾಕಲ್ಲ. ಅವ್ನು ಹೇಳೋದೇ ನನ್ನ ಆನ್ಲೈನ್ ಡ್ಯೂಟಿ ಅಷ್ಟೇ ಅಂತಾನೆ. ಆದ್ರೆ ನಿಮ್ಮನ್ನ ಹಂಗಲ್ಲ, ನೀವು ಆನ್ಲೈನ್ ಆದ್ರೂ ಹೋಯ್ತೀರಾ ಆಫ್ಲೈನ್ ಆದ್ರೂ ಹೋಯ್ತೀರಾ. ಹೌದು ಹೌದು. ಹಂಗಿದ್ಮೇಲೆ ಮೀಟರ್ ಹಾಕೋ ಅಂತ ಆಪ್ ಯಾವ್ದು ಇರೋದು ಇವಾಗ ಸದ್ಯಕ್ಕೆ? ನಗರ ಮೀಟರ್. ಇನ್ನೊಬ್ಬ ಬಂದು ನಾವು ಮೀಟರ್ ರನ್ ಆಗುವಂತ ಆಪ್ ತರ್ತೀವಿ ಅಂದ್ರೆ ಖಂಡಿತ ನಾನು ಅವ್ರಿಗೂ ಸಪೋರ್ಟ್ ಮಾಡ್ತೀನಿ. ಸರಿ ಅಣ್ಣ, ಆಯ್ತು, ಗೊತ್ತಾಯ್ತು. ನಾನು ಪ್ರತಿಯೊಂದನ್ನು ನೋಡ್ತಾ ಇರ್ತೀನಿ, ಒಂದು ಲೈವ್ ಎಲ್ಲ ನೋಡ್ತಾ ಇರ್ತೀನಿ ಅಣ್ಣ. ನಾನು ಕದ್ಬೇಳಿಯರು. ಹೌದಾ? ಈಗ ಮಾಡ್ಕೊಳ್ಳಿ, ಈಗ ಮಾಡ್ಕೊಂಡು ಫಸ್ಟ್ ಅಷ್ಟ್ ಮಾಡಿ. ಈಗ ನೋಡಮ್ಮ, ನನ್ಗೆ ಇವಾಗ ನಡೀತಿರೋ ಬೆಳವಣಿಗೆಯಲ್ಲಿ ತೊಂದರೆ ಆಗೋದು ಇಷ್ಟೇ, ಈ ಆಪ್ ಸಂಸ್ಥೆಯವರು ತೊಂದರೆ ಆಗ್ತದೆ. ಆಮೇಲೆ ಈ ಆಟೋಗಳನ್ನ ಯಾವನ್ ಡೀಲಿಂಗ್ ಮಾಡೋರಲ್ಲ, ಡಾಕ್ಯುಮೆಂಟ್ ಕೊಡ್ದಂಗೆ ಆಟೋ ಡ್ರೈವರ್ಗಳಿಗೆಲ್ಲ ಮೋಸ ಮಾಡೋರಲ್ಲ, ಇದು ತಪ್ಪಣ್ಣ, ತುಂಬಾ ಅವ್ರಿಗೆ ಇವಾಗ ಇದೇ ಆಟೋ ಡ್ರೈವರ್ಗಳು ಎಕ್ಕಿಳಿತಾರೆ. ಆ ಡೀಲರ್ ಆಟೋ ಡ್ರೈವರ್ಗಳೇ ಮಾಡ್ಬೇಕು ಇದು ಒಂದು. ಆಮೇಲೆ ಈ ಕೆಲವರೆಲ್ಲ ಫೈನಾನ್ಸ್ಗಳು ಕಟ್ಟಿಲ್ಲ ಅನ್ಬಿಟ್ಟು ಆಟೋಗಳನ್ನ ಕಿತ್ಕೊಂಡೋಗಿ ಹಿಂದಿಯವ್ರು ಕಟ್ಟೋರಲ್ಲ. ಈಗ ಆ ಗಾಡಿಗಳೆಲ್ಲ ಸೀಸ್ ಆಗ್ತವೆ. ಈಗ ಅವರು ಹಿಂದಿಯವ್ರುಗಳು ಮೀಟರ್ ಹಾಕೊಂಡು ಇದೆಲ್ಲ ಮಾಡೋದ್ರಿಂದ ಸೀಸ್ ಆದಾಗ ಈಗ ಅವನು RTOದಲ್ಲಿ ಬಿಡಿಸ್ಕೊಬೇಕು ಅಂದ್ರೆ RTO ಕರ್ಕೊಂಬ ಅಂತಾನೆ. ಸರಿ ಸರಿ ಸರಿ. ಇವಾಗ ಸ್ಟೇಟ್ ಅವ್ರಗಳಿಗೆಲ್ಲ ಈಗ ಆಗ್ತದ. ಈಗ ನೋಡಿ, ಈಗ ಆಗ್ತಿರೋ ಬೆಳವಣಿಗೆ ಬೊಂಬಾಟಾಗಿದೆ. ನೀವುಗಳು ಯಾರು ಆನೆಸ್ಟ್ ಆಗಿ ನಿಯತ್ತಾಗಿದ್ದೀರಾ, ದಯವಿಟ್ಟು ಮೀಟರ್ ಸರ್ವಿಸ್ ಕೊಡ್ರಿ. ಖಂಡಿತ ಅಣ್ಣ, ಖಂಡಿತ ಖಂಡಿತ. ಅದಕ್ಕೇನೆ ಈಗ ಸುಮಾರು ಹಿಡಿತಾರೆ ಅಂತ ಮಾಹಿತಿ ಇತ್ತಲ್ಲ, ಅದಕ್ಕೆ ನಾನು ನಿಮ್ಮ ನಗರ ಮೀಟರ್ ಆಪ್ ಬಗ್ಗೆ ನೋಡ್ರಿ. ಈಗ ಮೊನ್ನೆ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು ನೋಡಿ, ನಾವೇ ಆಪ್ ಸರ್ಕಾರದಿಂದ ಆಪ್ ಮಾಡ್ತೀವಿ, ಅದ್ರಲ್ಲಿ ಆಟೋನು ತರ್ತೀವಿ, ಬೈಕು ತರ್ತೀವಿ, ಕಾರು ತರ್ತೀವಿ, ಅವ್ರ ತಂದಾಗ ನೋಡ್ಕೊಳ್ಳೋಣ. ಖಂಡಿತ ಅದೊಂದು ತಂದ್ಬಿಟ್ರೆ ಒಳ್ಳೇದು. ಅವರು ತಂದ್ರು ಮೀಟರ್ ಅಲ್ಲೇ ರನ್ ಆಗೋ ತರನೇ ಮಾಡ್ಬೇಕು. ಅವರು ಓಲಾ ಊಬರ್ ತರ ಎಲ್ಲ ಮಾಡಕ್ ಆಗಲ್ಲ. ಸರಿ, ಓಕೆ ಓಕೆ ಅಣ್ಣ. ಹಂಗ್ ಮಾಡಕ್ ಹೋದಾಗ ಇವ್ರಿಗೆ ಅಡ್ವಾಂಟೇಜ್ ಆಗ್ತದೆ. ನಮ್ಗಿಷ್ಟೇ ಮೀಟರ್ ರನ್ ಆಗ್ಬೇಕು. ಒಬ್ಬ ಪ್ರಯಾಣಿಕ ನಮ್ಮ ಆಟೋದಲ್ಲಿ ಬಂದು ಕೂತ್ಕೊಂಡ ಅಂದ್ರೆ ಮೀಟರ್ ಹಾಕೋಣ. ಸರಿ ಅಣ್ಣ, ಆಯ್ತು. ಆಮೇಲೆ ನಾವ್ ಇದನ್ನು ವಾಚ್ ಮಾಡ್ತೀವಿ, ಯಾರಾದ್ರೂ ಮೀಟರ್ನ ಟ್ರಾಂಪರಿಂಗ್ ಮಾಡಿ ಏನಾದ್ರು ಎಕ್ಸ್ಟ್ರಾ ಸುಲ್ಗೆ ಮಾಡೋದು ಇಂಥವೇನಾದ್ರೂ ನಮ್ ಗಮನಕ್ಕೆ ಬಂತು ಅಂದ್ರೆ 100% ಅವನ ಮೇಲೆ FIR ಮಾಡಿಸ್ತೀವಿ. ಆಯ್ತಣ್ಣ, ಆಯ್ತು.